ನಮಸ್ಕಾರ ವೀಕ್ಷಕರೇ, ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರೋಹಿತ್ ಪವಾರ್. ನಮ್ಮೆಲ್ಲರನ್ನ ಈ ಒಂದು ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ, ಇಂದು ಗೀತಾ ಜಯಂತಿ, ಭಗವದ್ಗೀತಾ ಜಯಂತಿ. ಇವತ್ತು ತಮ್ಮೆಲ್ಲರಿಗೂ ಕೂಡ ಈ ಗೀತಾ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೇನೆ. ಈ ಪವಿತ್ರ ದಿನದಂದು ತಮ್ಮೆಲ್ಲರಿಗೂ ಕೂಡ ಭಗವದ್ಗೀತೆಯ ಕೊಡುವ ಮೂಲಕ ನಿಮ್ಮಗಳ ಸುತ್ತಮುತ್ತಲಿರುವ ಈ ಸಾಕಷ್ಟು ನೆಗೆಟಿವ್ ಎನರ್ಜಿಗಳು ದೂರ ಆಗ್ಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಶ್ರೀ ಸೋಂದಾ ಸವರ್ಣವಲ್ಲಿ ಮಹಾಸಂಸ್ಥಾನದ ಪರಮ ಪೂಜ್ಯ ಜಗದ್ಗುರುಗಳಾಗಿರುವಂತಹ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ, ಅವರ ಸಂಚಾಲಕತ್ವದಲ್ಲಿ ಕಳೆದ 1 ತಿಂಗಳಿಗಿಂತ ಹೆಚ್ಚು ಕಾಲದಿಂದ ಏನು ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಶ್ರೀ ಭಗವದ್ಗೀತಾ ಅಭಿಯಾನ, ಈ ಅಭಿಯಾನ ನಡೆದಿತ್ತು. ಆ ಅಭಿಯಾನದ ಸಮಾರೋಪ ಸಮಾರಂಭ ನಾಳೆ 14ನೇ ತಾರೀಕಿಗೆ ವಿಜಯಪುರ ನಗರದಲ್ಲಿ ನಡೆಯಲಿದೆ. ಸುಮಾರು 1 ತಿಂಗಳುಗಳ ಕಾಲ, ಒಂದು ಕಾಲು ತಿಂಗಳುಗಳ ಕಾಲ ಈ ಒಂದು ಭಗವದ್ಗೀತಾ ಅಭಿಯಾನ ಬಹಳ ಯಶಸ್ವಿಯಾಗಿ ಈ ಜಿಲ್ಲೆಯಲ್ಲಿ ನೆರವೇರಿದೆ. ವಿಶೇಷವಾಗಿ ಈ ಅಭಿಯಾನ ಭಗವದ್ಗೀತೆ ಮತ್ತು ಆಯುರ್ವೇದ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ RKM ಆಯುರ್ವೇದಿಕ್ ಕಾಲೇಜ್ನಲ್ಲಿ ನೆರವೇರಿಸುವಂತಹ ಕಾರ್ಯಕ್ರಮ ನೆರವೇರಿದೆ. ಅದೇ ರೀತಿ ಭಗವದ್ಗೀತೆ ಮತ್ತು ಸಾಮರಸ್ಯ, ಸಾಮಾಜಿಕ ಸಾಮರಸ್ಯದ ಕುರಿತು ಬಿಜಾಪುರ ನಗರದ ಶಾಂತಿನಿಕೇತನ ವಿದ್ಯಾಸಂಸ್ಥೆ ಆವರಣದಲ್ಲಿ ನಡೆದಿದೆ. ಭಗವದ್ಗೀತೆ ಕಾನೂನು ಅನ್ನುವಂತ ಒಂದು ವಿಚಾರ ಸಂಕಿರಣ ಈ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸ್ವತಃ ಆಗಮಿಸಿ ಈ ಭಗವದ್ಗೀತೆಯ ಸಾರವನ್ನ, ಭಗವದ್ಗೀತೆಯ ಪ್ರಸ್ತುತತೆಯನ್ನ ಎಲ್ಲ ಕಾನೂನು ತಜ್ಞರ, ವಕೀಲರ ಮಧ್ಯದಲ್ಲಿ ಮಂಡಿಸುವಂತ ಒಂದು ವಿಚಾರ ಸಂಕಿರಣ ಆಗಿದೆ. ಅದರ ಜೊತೆಗೆ ಬಹುತೇಕ ಇಡೀ ಜಿಲ್ಲೆಯಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಾಲಾ ಕಾಲೇಜುಗಳಲ್ಲಿ, ದೇವಸ್ಥಾನಗಳಲ್ಲಿ, ವಿಶೇಷವಾಗಿ ಮಹಿಳೆಯರ ಮಧ್ಯದಲ್ಲಿ ಈ ಅಭಿಯಾನ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇದರ ಒಂದು ಸಮಾರೋಪ ಸಮಾರಂಭ 14ನೇ ತಾರೀಕಿಗೆ ಅಥಣಿ ರಸ್ತೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಸರ್ಕಲ್ ಏನಿದೆ ಅಲ್ಲಿರುವಂತಹ ಸಾಯಿ ಗಾರ್ಡನ್ ಪಕ್ಕದೊಳಗೆ ಸುಮಾರು 20,000 ಜನ ವಿದ್ಯಾರ್ಥಿಗಳು ಮತ್ತು ಜನ ಭಾಗವಹಿಸುವಂತ ನಿರೀಕ್ಷೆ ಇದೆ. ಒಂದೇ ಸಂದರ್ಭದಲ್ಲಿ ಗೀತಾ ಪಠಣದ ಸಂಪೂರ್ಣ ಗೀತಾ ಪಠಣವನ್ನ ಅವತ್ತಿನ ದಿನ ವಿದ್ಯಾರ್ಥಿಗಳು ಗೀತೆಯನ್ನ ಪಠಿಸುವ ಮೂಲಕ ಒಂದು ವಿಶೇಷವಾಗಿರುವಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಕಳೆದ ಒಂದು ಕಾಲು ತಿಂಗಳಿಂದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ, ದೇವಸ್ಥಾನಗಳಲ್ಲಿ, ಮಠಮಾನ್ಯಗಳಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಈ ಬಾರಿ ಭಗವದ್ಗೀತೆ 9ನೇ ಅಧ್ಯಾಯವನ್ನ ಪಠಿಸುವಂತ ಕೆಲಸ ಮಾಡಿದ್ದಾರೆ. ಕೊನೆಯ ದಿನ ಇಡೀ ಭಗವದ್ಗೀತೆಯ ಸಂಪೂರ್ಣ ಅಧ್ಯಾಯಗಳನ್ನ ಪಠಿಸುವಂತ ಒಂದು ಏಕಕಾಲಕ್ಕೆ 20,000 ಜನ ಭಗವದ್ಗೀತೆಯನ್ನ ಪಠಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಭಗವದ್ಗೀತಾ ಅಭಿಯಾನದ ಸಂಚಾಲಕತ್ವವನ್ನ ವಹಿಸಿಕೊಂಡಿರುವಂತ ಗುರುಗಳಾಗಿರುವಂತಹ ಶ್ರೀಮದ್ ಜಗದ್ಗುರು ಗಂಗಾಧರೇಂದ್ರ ಮಹಾಸರಸ್ವತಿ ಸ್ವಾಮಿಗಳು ವಹಿಸಲಿದ್ದಾರೆ. 3,000 ಹುಬ್ಬಳ್ಳಿಯ 3,000 ಮಠದ ಡಾಕ್ಟರ್ ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮಿಗಳು, 3,000 ಮಠದ ಜಗದ್ಗುರುಗಳು, ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದರ ಜೊತೆಗೆ ಚಿತ್ರದುರ್ಗದ ಶ್ರೀ ಜಗದ್ಗುರು ಬಸವಮೂರ್ತಿ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳು ಕೂಡ ಭಾಗವಹಿಸಲಿದ್ದಾರೆ. ನಮ್ಮ ಜಿಲ್ಲೆಯಿಂದ ಜ್ಞಾನ ಯೋಗಾಶ್ರಮದ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸಿಂದಗಿಯ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರು, ಸಾರಂಗ ಮಠ, ಇಡೀ ಜಿಲ್ಲೆಯ ಸುಮಾರು 30ಕ್ಕೂ ಹೆಚ್ಚು ಮಠಾಧೀಶರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ನಿರೀಕ್ಷೆ ಇದೆ. ಅವರೆಲ್ಲರೂ ಕೂಡ ಈ ಭಗವದ್ಗೀತಾ ಅಭಿಯಾನದಲ್ಲಿ 1-1.5 ತಿಂಗಳಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಇದರ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರುವಂತ ಡಾಕ್ಟರ್ MB ಪಾಟೀಲ್ರು, ಜಿಲ್ಲೆಯ ಹೆಮ್ಮೆಯ ಸಂಸದರಾಗಿರುವಂತ ಸನ್ಮಾನ್ಯ ಶ್ರೀ ರಮೇಶ್ ಜಿಗಣಿ ಸಾಹೇಬ್ರು, ನಮ್ಮವರೇ ಚಿತ್ರದುರ್ಗದ ಸಂಸದರಾಗಿರುವಂತ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂತ ಹಿರಿಯರಾಗಿರುವಂತ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬ್ರು, ನಗರದ ಶಾಸಕರಾಗಿರುವಂತ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ರು,
ಈ ಜಿಲ್ಲೆಯನ್ನ ನೋಡಲ್ ಆಗಿ ಆಯ್ಕೆ ಮಾಡಿಕೊಂಡಿರುವಂತಹ ರಾಜ್ಯಸಭಾ ಸದಸ್ಯರು ಸಾಕಷ್ಟು ಸಾಮಾಜಿಕ ಕಳಕಳಿಯ ಕಾರ್ಯವನ್ನು ನೆರವೇರಿಸಿರುವಂತ ಶ್ರೀಮತಿ ಡಾಕ್ಟರ್ ಸುಧಾಮೂರ್ತಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜಿಲ್ಲೆಯ ಎಲ್ಲಾ ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ. ಯಾಕಂದ್ರೆ ಸದನ ನಡೀತಿದೆ, ಶನಿವಾರವಾಗಿರೋದ್ರಿಂದ ಈ ಎಲ್ಲಾ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಾನು ತಮ್ಮೆಲ್ಲರ ಮೂಲಕ ಈ ಜಿಲ್ಲೆಯ ಜನತೆಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಬಾಕಿ ನಿಮಗೆ ಇದರ ವಿವರಣೆಯನ್ನ ಪತ್ರಿಕಾ ನೋಟ್ ರೂಪದಲ್ಲಿ ಕೊಡಲಾಗಿದೆ. ಈಗಾಗಲೇ ಅರುಣಾರ ಶಬ್ದ ಅವರು ಹೇಳಿದ್ದಾರೆ 20,000 ಸಂಖ್ಯೆಯನ್ನು ನಾವು ಎಲ್ಲ ಕಾರ್ಯಕ್ರಮ ಬರ್ತಾ ತಮ್ಮ ಅಪೇಕ್ಷೆ ಇದೆ. ಅದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಅಲ್ಲೇ ಪಕ್ಕದಲ್ಲಿ ಸಾಯಿ ಗಾರ್ಡನ್ ಎದುರುಗಡೆ ದಿಲ್ಲಿಯವರೇನು ಖುಲ್ಲಾ ಜಾಗದ ಅಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಕಾಯ್ದಾಸ್ ಪಕ್ಕದಲ್ಲಿ 4 ವೀಲರ್ ಕಾರ್ಗಳನ್ನು ಅಥವಾ ಟೂ ವೀಲರ್ ಗಾಡಿಗಳು ಅಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿಯಾಗಿ ಸಿವಿಲ್ ಹಾಸ್ಪಿಟಲ್ ಹಿಂದ್ಗಡೆ ಸರ್ಕಾರ ದವಾಖಾನೆ ಎಲ್ಲ ಮೇನ್ ರೋಡಿಗೆ ಅಲ್ಲೂ ಕೂಡ ಸ್ಕೂಲ್ ಬಸ್ಸಿನ ವ್ಯವಸ್ಥೆ ಕೂಡ ಅಲ್ಲಿ ಮಾಡಲಾಗಿದೆ. ಸರ್, ವಿಶೇಷವಾಗಿ ಎಲ್ಲ ತಾಲೂಕುಗಳಿಂದನೂ ಕೂಡ ಬಸ್ ಸ್ಟ್ಯಾಂಡ್ ನಿಂದ ನೇರವಾಗಿ ಭಗವದ್ಗೀತಾ ಸ್ಥಳಕ್ಕೆ ಬಸ್ಸಿನ ಸೌಲಭ್ಯವನ್ನು ಒದಗಿಸಲಾಗಿದೆ. ವಿಶೇಷವಾಗಿ ಮಹಿಳೆಯರಿಗಂತೂ ಇವತ್ತು ಸರ್ಕಾರದ ಕೊಡುಗೆ ಇದೆ, ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಬಹುದು. ಬಸ್ ಸೌಲಭ್ಯವನ್ನ KSRTC ಅವರು ಬಹಳ ಸಹಕಾರದಿಂದ ಮಾಡಿದ್ದಾರೆ. ಜೊತೆಗೆ ನಗರದಲ್ಲೂ ಕೂಡ ನಗರ ಸಾರಿಗೆ ವ್ಯವಸ್ಥೆಯಿಂದ ಕೂಡ ಇಲ್ಲಿ ಬರ್ಲಿಕ್ಕೆ ಅವಕಾಶಗಳನ್ನ ಮಾಡಲಾಗಿದೆ. ಎಲ್ಲ ನಮ್ದು ಸಿಟಿ ಬಸ್ಸಸ್ ಏನು ವ್ಯವಸ್ಥೆ ಇದೆ, ಸಿಟಿ ಬಸ್ ಸ್ಟಾಪ್ಗಳಿಂದ ಇಲ್ಲಿಗೆ ವಿಶೇಷವಾಗಿ ಬಸ್ಗಳನ್ನು ಓಡಿಸುವಂತ ಒಂದು ಸೌಲಭ್ಯವನ್ನ KSRTC ಅವರು ಕಲ್ಪಿಸಿಕೊಡ್ತಿದ್ದಾರೆ. ಇದು ಸಮಯ 11 ಗಂಟೆಗೆ ಸರಿಯಾಗಿ ಇದು ಗೀತಾ ಪಟ್ಟಣದೊಂದಿಗೆ ಆರಂಭ ಆಗ್ತದೆ. 10:30 ಸಾರಿ, ಕಾರ್ಯಕ್ರಮ ಆರಂಭ 10:30ಗೆ ನೀವು ಪ್ರಕಟ ಮಾಡಬೇಕಾಗಿರುತ್ತೆ. ಇಲ್ಲೊಂದು ವಿಶೇಷ ಒಂದು ರಾಜವಿದ್ಯಾ ಜ್ಞಾನ ಯಜ್ಞ ಅಂತ ಹೇಳಿ ಒಂದು ವಿಶೇಷ ನೃತ್ಯ ರೂಪಕವು ಕೂಡ ಈ ಸಂದರ್ಭದಲ್ಲಿ ಇರ್ತದೆ. ಸರ್, ಬೆಳಿಗ್ಗೆನೆ ಬಸ್ ಸ್ಟ್ಯಾಂಡ್ ನಿಂದ ಅದಕ್ಕೊಂದು ಬೋರ್ಡ್ ಹಚ್ಚಿ ಭಗವದ್ಗೀತಾ ಅಭಿಯಾನ ಸ್ಥಳಕ್ಕೆ ಅನ್ನೋ ಬೋರ್ಡ್ ಹಚ್ಚಿ ಮಾಡುವಂತ ವ್ಯವಸ್ಥೆಗಳನ್ನ ಮಾಡ್ತೀವಿ. ಇಲ್ಲ, ಅಗತ್ಯ ಇರುವಷ್ಟು ಬಸ್ಗಳು ಬಿಡುತ್ತಾ, ಫ್ರೀ ಇಲ್ಲ, ಅಗತ್ಯ ಇರುವಷ್ಟು ಬಸ್ ಸೌಲಭ್ಯ ಕಲ್ಪಿಸ್ತೇವೆ. ಎಲ್ಲಾ ಶಾಲೆ ಕಾಲೇಜುಗಳಿಂದ ಆಯಾ ಶಾಲೆ ಕಾಲೇಜುಗಳ ಬಸ್ಗಳು ಆಯಾ ಸಂಸ್ಥೆಯವರು ಅವ್ರವ್ರ ಬಸ್ಗಳನ್ನೇ ತೆಗೆದುಕೊಂಡು ಬರ್ತಾರೆ. ಇನ್ನೊಂದು ವಿಶೇಷ ಅಂತಂದ್ರೆ ತಯಾರಿ ಏನೇನ್ ನಡೆದದ ಅಂತ ಹೇಳಿ ನೋಡ್ಲಾಕ ಗುರುಗಳು ಇರ್ತಾರೆ. ಸರ್, ಈ ಪತ್ರಿಕೆ ಸರ್ ಇದು ಮುಗಿದ ನಂತರ ಇನ್ನೊಂದು ಪೊಲಿಟಿಕಲಿ ಆಮೇಲೆ 14ನೇ ತಾರೀಕಿಗೆ ತಮಗೆ ಇದ್ರ ಮುಖಾಂತರ ಪೊಲಿಟಿಕಲಿ ಹೇಳುದು ಸಾಂದರ್ಭಿಕ ಪವಿತ್ರ ಭಗವದ್ಗೀತಾ ಸಂದರ್ಭದಲ್ಲಿ ಹೇಳಬಾರದು ಅನ್ನೋ ಜಿಜ್ಞಾಸೆ ಖಂಡಿತ ಇದ್ರು ಕೂಡ ನಿನ್ನೆ ಬೆಳಗಾವಿಯಲ್ಲಿ ನಡೆದಿರುವ ಘಟನೆ ಸರ್ಕಾರದ ಮಹಾಪರಾಧ ನಿನ್ನೆ ನಡೆದು ಹೋಗಿದೆ. ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ಜನ ಸೇರ್ತಾರಂತ ಗೊತ್ತಿದ್ಮೇಲೆ ಒಂದು ರೀತಿ ಕಾನೂನು ಸುವ್ಯವಸ್ಥೆಯ ವೈಫಲ್ಯವನ್ನ ಕರ್ನಾಟಕ ಸರ್ಕಾರ ಮೆರೆದಿದೆ. ಆ ವೈಫಲ್ಯವನ್ನ ಮುಚ್ಚಿಟ್ಕೊಳ್ಳುವ ಭರದಲ್ಲಿ ಅಲ್ಲಿರುವಂತ ಅಮಾಯಕರ ಮೇಲೆ ಪಂಚಮಸಾಲಿ ಹೋರಾಟದ ಸಂದರ್ಭದಲ್ಲಿ ಮಾಡಿರುವಂತ ಏನು ಲಾಠಿ ಪ್ರಹಾರ ಇದೆ, ಅವ್ರನ್ನ ಆ ರೀತಿ ಕೆಡದಾಗಿ ಬಡದಿರುವಂತ ಘಟನೆ ಏನಿದೆ, ನಾನು ಬಹಳ ಕಟು ಶಬ್ದಗಳಲ್ಲಿ ಅದನ್ನ ವಿರೋಧ ವ್ಯಕ್ತ ಮಾಡ್ತೇನೆ. ಸಹಜವಾಗಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. 2A ಮೀಸಲಾತಿ ಕೊಡಬೇಕು ಅನ್ನುವಂಥದ್ದನ್ನ ಹಲವಾರು ವರ್ಷಗಳಿಂದ ಈ ರೀತಿ ಹೋರಾಟ ಮಾಡ್ಕೊಂಡು ಬಂದಿದೆ. ಹಿಂದಿನ ಸರ್ಕಾರಗಳಲ್ಲಿ ಇದಕ್ಕಿಂತ ಹೆಚ್ಚು ಜನ ಅತಿ ಉಗ್ರವಾಗಿ ಹೋರಾಟ ಮಾಡಿದ್ದಾರೆ. ಈ ಬಾರಿ ಸರ್ಕಾರವೇ ವಿನಾಕಾರಣ ಪ್ರಚೋದನೆ ಮಾಡಿ ಅವ್ರ ಮೇಲೆ ಒಂದು ದುಷ್ಕೃತ್ಯವನ್ನು ಎಸಗೋ ಕೆಲಸ ಮಾಡಿದ್ದಾರೆ. ನಾನು ಇದನ್ನ ಕಟು ಶಬ್ದಗಳಲ್ಲಿ ವಿರೋಧಿಸ್ತೇನೆ. ಒಂದ್ ರೀತಿ
ಯಾವ ಸಿದ್ದರಾಮಯ್ಯನವರು ಯಾವ ಕಾಂಗ್ರೆಸ್ ಪಾರ್ಟಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಈ ಹೋರಾಟಗಳಿಗೆ ಹೋಗಿ ಪ್ರಚೋದನೆ ಮಾಡೋ ಕೆಲಸ ಮಾಡಿದ್ದಾರೆ. ಆದ್ರೆ ಇವತ್ತಿನ ದಿನ ಅಧಿಕಾರ ಸಿಕ್ಕಾಗ ಅವ್ರಿಗೆ ನ್ಯಾಯ ಕೊಡೋ ಬದಲಿಗೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಇದು ಅಕ್ಷಮ್ಯ ಅಂತ ಭಾವಿಸ್ತೇನೆ. ಸ್ವತಃ ಮುಖ್ಯಮಂತ್ರಿ ಬೆಳಗಾವಿಯಲ್ಲಿ ಇದ್ರು, ಒಂದ್ 3 ಜನ ಮಂತ್ರಿಗಳ ಕಳಿಸಿ, ನೀವೆಲ್ಲ ಗಮನಿಸಿದ್ರಿ ಅಂತ ಭಾವಿಸ್ತೀನಿ, ಮಾಧ್ಯಮದ ಮಿತ್ರರೇ ಸಾಕ್ಷಿಯಾಗಿದ್ರಿ. ಆ ಮಂತ್ರಿಗಳು ಬಂದು ಏನ್ ಹೇಳಿದ್ರು ಅಲ್ಲಿ ಹೋರಾಟಗಾರರ ಬಳಿ? ಒಂದ್ ಪೈಸೆ ಅಷ್ಟು ಕನ್ವಿನ್ಸಿಂಗ್ ಇರ್ಲಿಲ್ಲ. ನೀವ್ ಯಾರೋ ಒಂದ್ 10 ಜನ ಬನ್ನಿ ಮುಖ್ಯಮಂತ್ರಿಗಳ ಬಳಿ ಮಾತಾಡಿಸ್ತೀವಿ ಅಂತ ಹೇಳಿದ್ರು. ಈ ಎಲ್ಲಾ ಕೆಟ್ಟ ಘಟನೆ ಆಗ್ಲಿಕ್ಕೆ ಕಾರಣ ಸರ್ಕಾರ, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಧಿಕಾರ ಇರಲಾರ್ದಾಗ ಪ್ರಚೋದನೆ ಮಾಡುವ, ಅಧಿಕಾರ ಸಿಕ್ಕಾಗ ಅವರನ್ನ ಬಗ್ಗು ಬಡಿಯುವಂತ ಕೆಲಸ ನೀವೇನ್ ಮಾಡಿದ್ರಿ. ಇದರ ಫಲವನ್ನ ಮುಂಬರುವ ದಿನಗಳಲ್ಲಿ ನೀವು ಉಣ್ಬೇಕಾಗ್ತದ. 2A ಕೊಡಬೇಕು ಅನ್ನುವಂತ ಹೋರಾಟ ಏನಿದೆ ಅದನ್ನ ನೀವು ಯಾವುದೇ ಕಾರಣಕ್ಕೂ ದಮನ ಮಾಡ್ಲಿಕ್ಕಾಗಲ್ಲ. ಏನು ಇವತ್ತು ಗಾಯಗಳಾಗಿದ್ದಾರೆ ಆ ಎಲ್ಲಾ ಸಹೋದರರಿಗೆ ನಾವು ಸಾಂತ್ವನ ಹೇಳ್ತಿದೀವಿ. ಯಾವುದೇ ಕಾರಣಕ್ಕೂ ಅವ್ರ ಮನೆಯವರು ಗಾಬರಿ ಆಗಬಾರದು ಅನ್ನುವಂತ ವಿನಂತಿಯನ್ನು ಕೂಡ ನಾ ಈ ಸಂದರ್ಭದಲ್ಲಿ ಮಾಡ್ಕೊಳ್ತೇನೆ. ಸ್ವತಃ ಗುರುಗಳು ಸರ್, ಈ ರಾಜ್ಯದೊಳಗ ಕ್ಯಾವಿ ಹಾಕೊಂಡವ್ರಿಗೆ ಮುಟ್ಟಬೇಕಾದ್ರೆ ಒಂದು ಕಾಲಿತ್ತು, ಹೆದರುವಂತ ಕಾಲಿತ್ತು. ಫಸ್ಟಿಗೆ ಟಾರ್ಗೆಟ್ ಗುರು. ಯಾವ ಪರಿಸ್ಥಿತಿ ಒಳಗ ಯಾವ ರೀತಿಯ ಸರ್ಕಾರದೊಳಗೆ ನಾವು ಜೀವಿಸ್ಲಕತ್ತೀವಿ, ನನಗೊಂದ್ ರೀತಿ ಆತಂಕ ಆಗ್ಯದ. ಬಹಳ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ನಾಯಕರುಗಳು, ಹಿಟ್ಲರ್ ಸರ್ಕಾರ ಅಂತ ಹೇಳಿ. ಹಿಟ್ಲರ್ ಅನ್ನ ಮೀರಿಸುವ ಸರ್ಕಾರ ಅಂತ ನಾ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಹಿಟ್ಲರ್ ಮೀರಿಸುವ ಆಡಳಿತವನ್ನ ಈ ಸರ್ಕಾರ ನಡೆಸ್ತಿದೆ. ಸಮಾಜಗಳ ಮಧ್ಯದಲ್ಲಿ ಸಂಘರ್ಷ ಮಾಡಿಸೋದು, ವಿನಾಕಾರಣ ಪ್ರಚೋದನೆ ಮಾಡೋದು ವಿರೋಧ ಪಕ್ಷದಾಗಿದ್ದಾಗ, ಆಡಳಿತ ಪಕ್ಷಕ್ಕೆ ಬಂದ ತಕ್ಷಣ ಅವರನ್ನು ದಮನ ಮಾಡೋದು. ಇವರಿಗೆ ಬುದ್ಧಿ ಕಲಿಸುವ ದಿನಗಳು ದೂರಿಲ್ಲ ಅಂತ ನಾನು ಭಾವಿಸ್ತೇನೆ. ಚಾರ್ಜ್ ಮಾಡೋ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾರೆ, ಅವರು ಪ್ರತಿ ಹೋರಾಟ ಸಮಿತಿ ಸಿಎಂ ಅವರೇ ಬರಬೇಕು ಅಂತ ಸಿಎಂ ಅವರು ಬರೋ ಪರಿಸ್ಥಿತಿ ಇರ್ಲಿಲ್ಲ. ಹಾಗಾಗಿ ಇವರು ಸಚಿವರುಗಳ ಮೇಲೆ ಇವರು ಬಗೆಹರಿಸ್ಕೊಳ್ತಾ ತಯಾರಿಲ್ಲ, ಚರ್ಚೆಗೆ ತಯಾರಿಲ್ಲ, ವಿನಾಕಾರಣ ಗಲಾಟೆ ಮಾಡ್ತಾ ಇದ್ರು. ಹಾಗಾಗಿ ಇದು ಮಾಡಿದ್ರು. ಸರ್, ನಾನ್ ಗಮನಿಸಿರುವಾಗ ನಾ ಹೋರಾಟದ ಹಿನ್ನೆಲೆ ಏನ್ ಬಂದು ಈಗೇನಲ್ಲಿ ಟೆಂಟ್ ಹಾಕ್ಯಾರಲ್ರಿ, 50% ಟೆಂಟ್ಸ್ ನಮ್ಮ ಶಿಕ್ಷಣ ಇಲಾಖೆಗೆ ಬೇಡಿಕೆ ಸಂಬಂಧಪಟ್ಟಂತ ಇರ್ತಾವ, ನೌಕರರ ಬೇಡಿಕೆಗಳಿಗೆ ಸಂಬಂಧಪಟ್ಟಂತ, ರೈತರ ಬೇಡಿಕೆಗಳಿಗೆ ಸಂಬಂಧ. ಸರ್, ಹೋರಾಟಗಾರರ ಮಾನಸಿಕತೆ ಆಲ್ವೇಸ್ ಈ ನಾಡಿನ ಮುಖ್ಯಸ್ಥರಾಗಿರುವಂತ ಮುಖ್ಯಮಂತ್ರಿ ಬಂದು ನಮ್ಮ ಅಹವಾಲು ಕೇಳಬೇಕು ಅನ್ನುವಂಥದ್ದು ಸಹಜವಾಗಿರ್ತದೆ. ಅವ್ರಿಗೆ ಬರೋ ಪರಿಸ್ಥಿತಿ ಇರ್ಲಿಲ್ಲ ಅನ್ನುವಂಥದ್ದಾದ್ರೆ ಕನ್ವಿನ್ಸಿಂಗ್ ಪರಿಸ್ಥಿತಿ ಒಳಗಡೆ ಇದಾರೋ ಇಲ್ಲೋ ಮುಖ್ಯಮಂತ್ರಿ ಆಗೋದಿಲ್ಲ ಅಂದ್ರೆ ಹುದ್ದೆ ಬಿಟ್ಕೊಡ್ರಿ, ಯಾಕೆ ಬೇಕು? ಯಾರಾದ್ರೂ ಯೋಗ್ಯರು ಇದನ್ನ ನಿಭಾಯಿಸುವಂತವ್ರು ಬರ್ತಾರೆ. ಈ ನಾಡಿನೊಳಗ ಒಂದು ಬಹಳ ದೊಡ್ಡ ಸಮುದಾಯ ಎದ್ದು ಹೋರಾಟ ಮಾಡಕತ್ತದ ನೋವಿನೊಂದಿಗೆ. ನಾವು ನಿರಂತರ ಹೋರಾಟ ಮಾಡಿದ್ರು ನಮ್ಮ ಬೇಡಿಕೆ ಈಡೇರಿಲ್ಲ ಅಂತ ನೋವಿನೊಂದಿಗೆ. ನೀವು ಮುಖ್ಯಮಂತ್ರಿ ಪುರ್ಸೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಮಾಡೋ ಕೆಲಸ ಏನ್ ಹಂಗಾದ್ರೆ? ನೀವು ಬಿಟ್ಬಿಡ್ರಿ, ಈ ಹುದ್ದೆಗೆ ಅಯೋಗ್ಯರಿದ್ದೀರಿ ಅಂತ ಜನ ಮಾತಾಡ್ತಾರೆ. ನಾ ಹೇಳೋದು ತಪ್ಪಾಗ್ತದ, ಅದಕ್ಕೆ ಜನ ಮಾತಾಡ್ತಾರೆ. ಇದು ಅದಕ್ಕೆ ಮುಖ್ಯಮಂತ್ರಿಗಳೇ ನಿಮಗ ಆದ್ಯತೆ ಯಾವ್ದು ಅನ್ನೋದು ಉಳಿದಿಲ್ಲ. ನಿಮ್ ಸರ್ಕಾರದಾಗ ಚಾಕ್ಲೇಟ್ ಕೊಟ್ಟು ನಿಮ್ ಸರ್ಕಾರದಾಗ ಚಾಕ್ಲೇಟ್ ಕೊಟ್ಟಿರಿ, 2D ಚಾಕ್ಲೇಟ್ ಕೊಟ್ಟಿರಿ. ಈಗ ಇವ್ರ ವಿರುದ್ಧ ಹಿಂಗ್ ಮಾತಾಡಿದ್ರೆ ಹೆಂಗೆ? ನನಗೊಂದ್ ಖುಷಿ ಆಗ್ಯದ, ಅಟ್ಲೀಸ್ಟ್ ನಮ್ ಸರ್ಕಾರ ಇದ್ದಾಗ ಕೊಟ್ಟೇವನು ಶಬ್ದ ಬಳಸಿರಿ ನೀವು. ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಲಾಕ್ ಈಗಿನ ಮುಖ್ಯಮಂತ್ರಿಗೆ ಅವಕಾಶ ಅದ. ಹೊಳ್ಳೆ ನಮ್ ಸರ್ಕಾರ ಬಂದಿತ್ತಂದ್ರೆ ನಾವು 100% ಫುಲ್ ಮೀಲ್ ಕೊಡ್ತಿದ್ವಿ. ನಿಮ್ಗೆ ಗೊತ್ತಿರ್ಲಿ, ಹಿಂದೂ ಭಾರತೀಯ ಜನತಾ ಪಾರ್ಟಿ ಒಳಗ ಸ್ಟಾರ್ಟರ್ ಕೊಟ್ಟೇವಿ, ಫುಲ್ ಮೀಲು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸಿಗ್ತದ ಅನ್ನೋದು ಬರೋ ದಿನಗಳದಾಗ ಭವಿಷ್ಯ, ಅದ್ರಾಗೇನ್ ಡೌಟ್ ಇಲ್ಲ. ಸರ್, ಅದು ಬಹಳ ದೊಡ್ಡ ಚರ್ಚೆಗೆ ಹೋಗ್ಬಿಡ್ತೀರಿ. ಯಾರು ಕಸ್ಕೊಂಡು ತೊಗೊಂಡಿದ್ರು, ಇಡೀ ದೇಶದಾಗಿರ್ಲಾರ ಮೀಸಲಾತಿ ಯಾರು ಕಸ್ಕೊಂಡು ತೊಗೊಂಡಿದ್ರು, ಅದನ್ನ ವಾಪಸ್ ಯಾರು ಕಸ್ಕೊಂಡ್ರು, ಅದು ಒಂದ್ ದೊಡ್ಡ ಚರ್ಚೆ. ಅದು ಇಲ್ಲ ಅಂದ್ರೆ ಇಡೀ ದೇಶದಾಗಿರ್ಲಾರ ಮೀಸಲಾತಿ ಯಾರು ಕಸ್ಕೊಂಡು ತೊಗೊಂಡಿದ್ರು, ಇಡೀ ದೇಶದಾಗಿರ್ಲಾರ ಮೀಸಲಾತಿಯಿಂದ ಅವ್ರು ಕೊಡುವಂತ ಪ್ರಯತ್ನ ಮಾಡ್ರಿ, ಅದೆಲ್ಲವೂ ಕಾನೂನಿನ ವ್ಯಾಪ್ತಿ ಒಳಗದ. ಈಗ ಅದೊಂದು ಬಹಳ ದೊಡ್ಡ ಚರ್ಚೆ. ಒಟ್ಟು ಮೀಸಲಾತಿ ಚರ್ಚೆಗೆ ಹೋದ ಅಂದ್ರೆ ಬಹಳ ದೊಡ್ಡದ. ಇವತ್ತು ನಡೆದಿರೋ ಘಟನೆ ಹಿಂದೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಹೋಗಿ ಪ್ರಚೋದನೆ ಮಾಡ್ಯಾರಿಲ್ಲ, ನೀವು ಪ್ರಾಮಾಣಿಕವಾಗಿ ಒಪ್ಕೊಡ್ರಿ ಇವ್ರಿಗೆಲ್ಲ. ಸರ್, ಹೋರಾಟಗಾರರಾಗಿರುವಂತ ನಮ್ಮ ಪಕ್ಷದ ನಾಯಕರು ಹಲವಾರು ಮಂದಿ ಸಿದ್ದರಾಮಯ್ಯ ಬಹಳ ಕಳಕಳಿ ಅವ, ನಮ್ಮ ಲೀಡರ್ ಸರಿ ಇಲ್ಲ ಅಂತ ಹೇಳಿದ್ರು, ನೀವು ಕೇಳಿರೋ ಇಲ್ಲೋ? ಇವತ್ತೇನದ ಪರಿಸ್ಥಿತಿ ಹೇಳ್ರಿ? ಅವರೇ ಕುತ್ಕೊಂಡು ಯಾರು ಹಂಗ ನಂಬಿದ್ರು ನಾಯಕರು ಅವ್ರ ಮೇಲೆನೆ ಲಾಠಿ ಪ್ರಹಾರ ಮಾಡಿಸುವಂತ ಕೆಲಸ ಮಾಡಿದ್ರಲ್ಲ. ದಿಸ್ ಇಸ್ ವೆರಿ, ಅಂದ್ರೆ ಒಂದ್ ನಾಗರಿಕ ಸಮಾಜ ನಾಚಿಕೆ ಪಡುವಂತ ಕೆಲಸ ಮಾಡಿದ್ದಾರೆ. ಸರ್, ಸ್ವಾಭಾವಿಕವಾಗಿ ಎಲ್ಲರಿಗೂ ಅಪೇಕ್ಷೆಗಳ ತಕ್ಕಂತೆ ಇದೇ ಇರ್ತದೆ. ಈಗ ವಿಜೇಂದ್ರ ಹೋದಾಗ ಗಲಾಟೆ ಆಗ್ಯದ, ಮಂತ್ರಿಗಳು ಹೋದಾಗೂ ಗಲಾಟೆ ಆಗ್ಯದ. ಸರ್, ಈಗೇನು ನೇತೃತ್ವ ವಹಿಸ್ಯಾರಲ್ಲ, ಅಲ್ಲಲ್ಲ ಸ್ವಾಭಾವಿಕ ಸರ್. ಸಾರ್ವಜನಿಕ ಬದುಕಿನೊಳಗ ಸಮ್ಮಾನ ಅಪಮಾನ ಎರಡನ್ನು ಸಮಾನವಾಗಿ ಸ್ವೀಕರಿಸುವ ಭಾವದೊಂದಿಗೆ ನಾವು ಇರ್ಬೇಕಾಗ್ತದೆ. ಎರಡನ್ನು ಸ್ವೀಕರಿಸೋಣ.
ಈಸಿ ಅಲ್ಲ. ಎರಡನ್ನು ತಗೋಬೇಕು, ಅದರಿಂದ ಒಳ್ಳೇದು ಮಾಡ್ಬೇಕು ಅನ್ನೋಂತ ಛಲ ಮೂಡಿಸ್ಬೇಕು. ಏನಾದ್ರೂ ಮಾಡಿ ನೆಕ್ಸ್ಟ್ ನಮ್ ಸರ್ಕಾರ ತರಬೇಕು, ಅದ್ರ ಮೂಲಕ 2A ಕೊಡ್ಬೇಕು. ಇದು ನಮ್ಮ ಹತ್ರ ಛಲ ಬರ್ತದೆ. ಇನ್ನು ನೀವ್ ಹೇಳ್ರಿ, ಉಮೇಶ್ ಅವ್ರು ಹೇಳ್ತಾರೆ. ಉಮೇಶ್ ಅವ್ರು ಹೇಳ್ತಾರೆ. ಸರ್ ಹೇಳಿದ್ರು ಒಂದ್ ತುಗ್ಲಕ್ ಸರ್ಕಾರ ಹಿಟ್ಲರ್ ಸಿದ್ದರಾಮಯ್ಯ ಅಂತ ವರ್ಡ್ ಕೊಡ್ತೀನಿ. ಯಾಕಂದ್ರೆ ಬರೇ 2A ಸಂಬಂಧ ಹೋರಾಟದವ್ರ ಸಂಬಂಧ ಅಷ್ಟೇ ಇದು ಮಾಡಿಲ್ಲ. ಇನ್ನುಳಿದ ಒಳ ಮೀಸಲಾತಿ ಹೋರಾಟಕ್ಕೂ, ವಕೀಲರ ಹೋರಾಟಕ್ಕೂ, ಉತ್ತರ ಕರ್ನಾಟಕ ಹೋರಾಟಕ್ಕೂ, ಎಲ್ಲಾ ಹೋರಾಟಕ್ಕೂ ನಿರ್ಬಂಧ ಹೇರಿದ್ರು. ದಮನ ನೀತಿ. ನೀವು ಹಿಟ್ಲರ್ ಸಿದ್ದರಾಮಯ್ಯ ಅನ್ಲಾರ್ದೆ ಮತ್ತೊಂದು ವರ್ಡ್ ಇಲ್ಲ. ಕೇಳ್ರಿ ಅಲ್ಲ, ಈಗ ಒಂದು ವರ್ಡ್ ಇಲ್ಲ ಅಂತಂದ್ರೆ ಅವ್ರಿಗೆ ಆಸೆ ಇರಬೇಕು, ಮುಂದಿನ ತೀರ್ಮಾನಗಳಲ್ಲಿ ಹಿಟ್ಲರ್ ಶಬ್ದದ ಬದಲಿ ನನ್ನ ಹೆಸರು ಬಳಸ್ಬೇಕು ಅನ್ನೋ ಆಸೆ ಇರಬೇಕು. ಈ ಗಲಾಟೆಯಿಂದ ಉತ್ತರ ಕರ್ನಾಟಕದ ಚರ್ಚೆಗಳು ದಮನ ಮಾಡ್ಲಿಕ್ಕೆ ಈ ತರ ಮಾಡಿದ್ರ ಅಥವಾ ಚರ್ಚೆಗೆ ಏನಾದ್ರು ಮತ್ತೆ ಈಗ ಸರ್, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಸದನ ನಡೆಸುವ ಜವಾಬ್ದಾರಿ ಆಡಳಿತ ಪಕ್ಷ. ನಿಮಗೆ ಟ್ರೆಜರಿ ಬೆಂಚ್ ಅಂತ ಹೇಳ್ತೀವಿ. ಆರೋಗ್ಯಪೂರ್ಣ ಚರ್ಚೆ ನಡೆಸೋ ದೃಷ್ಟಿಯಿಂದ ಮೊದಲು ಅವರು ಒಂದು ಸಹಾಯ ಹಸ್ತವನ್ನು ಚಾಚಬೇಕು. ಸರ್, ವಿರೋಧ ಪಕ್ಷಗಳಿಗೆ ವೇದಿಕೆಗಳು ಅನ್ನುವಂಥ ಸಂದರ್ಭದೊಳಗ ಸದನದ ಒಳಗಡೆ ಮತ್ತು ಹೊರಗಡೆ ಹೋರಾಟಕ್ಕೆ ವಿರೋಧ ಪಕ್ಷಗಳು ಸ್ಪಂದನೆ ಮಾಡಲೇಬೇಕಾಗ್ತದೆ. ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳ್ತೀನಿ, ಈ ಎಲ್ಲಾ ಹೋರಾಟಗಳು, ಈಗ ಒಳ ಮೀಸಲಾತಿ ಇರಬಹುದು, 2A ಇರಬಹುದು, ಇನ್ನೂ ಹಲವಾರು ಉತ್ತರ ಕರ್ನಾಟಕದ ಹಲವು ಬೇಡಿಕೆಗಳ ಕುರಿತು ವಕಾಫತ್ ಇರ್ಬೋದು, ಇದು ಯಾವುದೋ ಭಾರತೀಯ ಜನತಾ ಪಾರ್ಟಿ ಹೋರಾಟಗಳಲ್ಲ. ಎಲ್ಲವೂ ಜನರ ಹೋರಾಟ. ಜನರ ಹೋರಾಟಕ್ಕೆ ಧ್ವನಿ ಕೊಡುವಂತ ಕೆಲಸ ಮಾಡ್ತಿದೀವಿ ನಾವು. ಅಂದ್ರೆ ಒಳಗಡೆ ಪ್ರಸ್ತಾಪ ಮಾಡ್ಲಿಕ್ಕೆ ಸದನ ನಡೆಸುವ ಗುರುತರ ಜವಾಬ್ದಾರಿ ಸರ್ಕಾರದ ಮೇಲೆ. ನನ್ಗೆಲ್ಲೋ ಏನ್ ಅನಿಸ್ತಿದೆ ಅಂದ್ರೆ, ಒಂದ್ ರೀತಿ ಸದನ ನಡೆಸುವ ಹಾಗೆ ಆಗಿರ್ಬೇಕು, ಬೆನ್ ಕೊಟ್ಟು ಓಡಿ ಹೋಗಿರ್ಬೇಕು ಅಂತ ಆಡಳಿತ ಪಕ್ಷಕ್ಕೆ ಸದನ ನಡೆಸುವ ಬದ್ಧತೆ ಇಲ್ಲ. ಅವ್ರ ಬದ್ಧತೆ ಇದ್ರೆ ಈ ರೀತಿ ಸಾಮಾಜಿಕ ಹೋರಾಟಗಾರರಿಗೆ ಹೋಗಿ ಭೇಟಿಯಾಗಿ ಮಾತುಕತೆ ಮಾಡಿ ಒಂದ್ ಸ್ವಲ್ಪ ಪೂರ್ವ ತಯಾರಿ ಮಾಡ್ಬೇಕಲ್ಲ ಸರ್. ಈಗ ಪಂಚಮಸಾಲಿ ಜಗದ್ಗುರುಗಳು ಒಂದ್ ದೊಡ್ಡ ಹೋರಾಟ ಮಾಡ್ತಿದಾರೆ ಅಂತ ಗೊತ್ತಾದ ನಂತರ ಇವ್ರದ್ದು ಏನ್ ಮಾಡ್ತಿದೆ, ಇಂಟೆಲಿಜೆನ್ಸ್ ಎಲ್ಲಿದೆ, ಅದನ್ನ ನೋಡ್ಕೊಂಡು ಎಷ್ಟ್ ಜನ ಸೇರ್ತಾರ, ಅದಕ್ಕೆ ಏನ್ ಪ್ರಿಕಾಷನ್ ತೊಗೊಳ್ಬೇಕು, ಅವ್ರ ಹತ್ರ ಏನ್ ಮಾತಾಡ್ಬೇಕು, ಮನವೊಲಿಸುವುದು ಒಂದ್ ಮಾರ್ಗ ಅದಲ್ಲ. ನಿಮ್ ಹತ್ರ ಪೊಲೀಸ್ ಅದಾರ, ಲಾಠಿ ಅದಾವ ಅಂತ ಹೇಳಿ ನೀವು ನೇರವಾಗಿ ಅದರ ಮೂಲಕವೇ ಸರ್ಕಾರ ನಡೆಸ್ತೀನಿ ಅನ್ನೋಂಥದ್ದು ಯಾವ್ದಾದ್ರು ಸರ್ಕಾರ ಯಶಸ್ವಿ ಆಗಿದೆ ಸರ್? ಇವ್ರು ಆ ರೀತಿ ಯಾವ ಕೆಲಸನೂ ಮಾಡಿಲ್ಲ. ನೋಡ್ರಿ, ಉಲ್ಟಾ ನಿಮ್ಗೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ. ಕಾಂಗ್ರೆಸ್ಸಿನ ಅವತ್ತು ಹಿಂದೆ ಬಿಜೆಪಿ ಸರ್ಕಾರ ಇರುವ ಸಂದರ್ಭದಾಗ ನೇತೃತ್ವ ವಹಿಸಿರುವ ಕಾಂಗ್ರೆಸ್ಸಿನ ಇವತ್ತು ನಾಯಕರು, ಇವತ್ತು ಅವರು ಮಂತ್ರಿಗಳು ಏನ್ ಹೇಳಿದ್ರು, ಸಹಿಸ್ಕೊಳಕ್ ಆಗಲ್ಲ ಹೋರಾಟ ಅಂತ. ಅರೆ, ಬಿಜೆಪಿ ಸರ್ಕಾರ ಇದ್ದಾಗೆಲ್ಲ ನೀವೇ ಮುಂದೆ ನಿಂತು ಯಾರು ಕಿತ್ತೂರು ಚೆನ್ನಮ್ಮನ ಅವತಾರ, ಝಾನ್ಸಿ ಲಕ್ಷ್ಮೀಬಾಯಿ ಅವತಾರ ಅಂತ ಹೇಳ್ಕೊಂಡವ್ರು ಇವತ್ತು ನಾವು ಸಹಿಸ್ಕೊಳ್ಳಲ್ಲ, ಸರ್ಕಾರದ ವಿರುದ್ಧ ಹೋರಾಟ ಸಹಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಮಾತುಕತೆಯ ಮನವೊಲಿಸುವ ಯಾವ ಮಾರ್ಗಗಳು ಇಲ್ಲ. ನಾವು ಅಧಿಕಾರದಾಗದೇವಿ, ಇದು ಶಾಶ್ವತದ ಭಾಷೆರ್ರಿ ಅವರು. ಅದರ ಪರಿಣಾಮ ಪೊಲೀಸರ ಮುಖಾಂತರ ಇದನ್ನ ದಮನ ಮಾಡುವಂತ ಕೆಲಸ ಮಾಡ್ತಾರೆ. ಸರ್, ಈಗ ಒಂದೇ ಪ್ರಶ್ನೆ. ಈಗ ರಾಜ್ಯದಲ್ಲಿ ಬಂದಾಗ ನೀವು ಆ ಸಮಾಜದ ವಿರುದ್ಧ ಇದೇ ರೀತಿ ರೈತರು ಡೆಲ್ಲಿಯಲ್ಲಿ ಒಂದು ತಿಂಗಳಗಟ್ಟಲೆ 750 ಜಾಸ್ತಿ ಸರ್ಕಾರ ಕಾಲ ಮಾನ್ಯತೆ ಇಲ್ವಾ? ಅದ್ಯಾವ ಸರ್ಕಾರ? ಹಿಟ್ಲರ್ ಸರ್ಕಾರ? ಯಾವ ಸರ್ಕಾರ? ನಿಮ್ ಸರ್ಕಾರ ಯಾಕೆ ಮಾತುಕತೆ ಮಾಡಿಸ್ತಿಲ್ಲ? ಇದಕ್ಕೆ ನಿಮ್ ಸರ್ಕಾರ, ನಿಮ್ ರಾಜಕೀಯ ಏನಿದ್ರಲ್ಲಿ ಸರ್, ಅಲ್ಲಿ ಏನ್ ಘಟನೆ ಆಗಿದೆ ಅಂತ ಹೇಳಿ ನಾವು ಸ್ವಲ್ಪ ದಿಲ್ಲಿ ತಲುಪದ ನಂತರ ಉತ್ತರ ಹೇಳ್ತೇವೆ. ಸರ್, ಒಂದೇ ನಿಮಿಷ. ಅದ್ರ ಹಿನ್ನೆಲೆ ಏನನ್ನೋದು ತಿಳ್ಕೊಳ್ರಿ. ಪೇಪರ್ ನಿಮ್ಮೆ ಮಾಧ್ಯಮದಲ್ಲೇ ಬಂತು. ಯಾಕೆ ಡೀಸೆಲ್ ಅವಾಗ ಶಾರ್ಟೇಜ್ ಆಯ್ತು, ಯಾರು ಅಲ್ಲಿ ಸ್ಟೋರೇಜ್ ಮಾಡಿದ್ರು, ಎಲ್ಲಿಂದ ಫಂಡ್ ಆಯ್ತು, ಅದೆಲ್ಲಾ ವಿವರ ನಿಮ್ ಮಾಧ್ಯಮದಾಗೆ ಬಂದದ. ಅದು ಇಲ್ಲಿ ಮಾತಾಡೋದು ಬೇಡ. ನಿಮ್ಮನ್ನೇ ನಂಬಿ ಉತ್ತರ. ಪಂಚಮಸಾಲಿ ಹೋರಾಟದ ಹಿನ್ನೆಲೆ ಗಮನಿಸಿದ್ರೆ ಹಂಗೆ ಆಗ್ತದೆ. ಏಕ ವ್ಯಕ್ತಿ ಹೋರಾಟ ಆಗಿದೆ. ಅದು ಒಬ್ಬ ಏಕ ವ್ಯಕ್ತಿ ಅದ, ಅಷ್ಟೊಂದು ಸಮಾಜ ಅಷ್ಟೊಂದು ಬರಂಗಿಲ್ಲ. ಕಾಂಗ್ರೆಸ್ನಲ್ಲೇ ಇಲ್ಲ, ಯಾಕೆ ಸಚಿವರು ಇಲ್ಲ ಸರ್, ಅದೇನಾಗ್ಯದ, ನೀವು ಬಹಳ ಯೋಗ್ಯವಾದ ಪಾಯಿಂಟ್ ಇದೆ. ನಮ್ ಸರ್ಕಾರ ಇದ್ದಾಗ ಹೋರಾಟ ಮಾಡ್ಯಾರ ನಮ್ಮವ್ರು. ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂತ ಆ ಸಮುದಾಯದ ನಾಯಕರು ನಮ್ಮ ಪಕ್ಷ ಇದ್ದಾಗ ಹೋರಾಟ ಮಾಡ್ಯಾರ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹೋರಾಟ ಮಾಡ್ಯಾರ. ವ್ಯತ್ಯಾಸ ಆಗಿದ್ದೇನಂದ್ರ, ಕಾಂಗ್ರೆಸ್ ನಲ್ಲಿರುವಂತ ಸಮುದಾಯದ ನಾಯಕರು ಇವತ್ತು ಕಾಣುತ್ತಿಲ್ಲ. ಅವ್ರು ಗಾಯಬ್ ಆಗ್ಬಿಟ್ರ. ಮಂತ್ರಿಗಿರಿ ಸಿಕ್ಕ ಮೇಲೆ ಸರ್, ಅಧಿಕಾರ ಸಿಕ್ಕ ಮೇಲೆ MLA ಆಯ್ಕೆ ಆದ ನಂತರ ಸಮಾಜದ ಅವಶ್ಯಕತೆ ಅವ್ರಿಗೆ ಉಳಿದಿಲ್ಲ ಅನ್ನುವಂತ ನಡ್ಕೊಳಕತ್ತಾರ. ಅದು ಒಂದು ಸಮಾಜ ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಸ್ಥಿತಿ
ಇಲ್ಲ, ನಿರಾಣಿ ಅವರೇ ಫಸ್ಟ್ ಇವತ್ತು ಪ್ರೆಸ್ ಮೀಟ್ ಮಾಡಿ ಹಿಟ್ಲರ್ ಅಂತ ಹೆಸರು ಕೊಟ್ಟವ್ರೆ ನಿರಾಣಿ ಸಾಹೇಬ್. ಈಗಲ್ಲ ಸರ್, ಅವಾಗ್ಲೂ ಕೂಡ ಎಂದು ಹಿಂಸರದಿಲ್ಲ. ಅವತ್ತು ಕರ್ಕೊಂಡು ಹೋಗಿ ಮಾತುಕತೆ ಮಾಡಿಸಿರೋರು ನಿರಾಣಿ ಅವ್ರು ಮುಂಚೆ ನೋಡಿದಾರೆ, ಫೋಟೋ ಕೊಡ್ತೀನಿ. ಗುರುಗಳ ಮೇಲೆ ಪ್ರೆಷರ್ ಹಾಕ್ತವ್ರೆ. ಅಲ್ರಿ, ಈಗೂ ಅದು ಮಾಡ್ಬೇಕಾಯ್ತು, ತಪ್ಪಿಲ್ಲ. ಇವತ್ತು ಒಂದೋ ಬೇಡಿಕೆ ಈಡೇರಿಸಬೇಕು, ಇಲ್ಲ ಅವ್ರಿಗೆ ಹಿಂದ್ ತಕೊಳಕ್ ಮನವೊಲಿಸ್ಬೇಕು. ದಿಸ್ ಇಸ್ ಎ ಡೆಮೋಕ್ರೆಟಿಕ್ ಸಿಸ್ಟಮ್. ಅವ್ರು ಮನವೊಲಿಸಕ್ಕೂ ರೆಡಿ ಇಲ್ಲ ಈಗ. ಆದ್ರೆ ಸರ್ ಈಗ ನಿಮ್ಮ ವಿಷಯ ಬಂದಾಗ ಮೌನ ವಹಿಸ್ತಾರೆ. ಯಾವುದು ಸರ್? ಪಕ್ಷ ಬಂದ ತಕ್ಷಣ ನೀವು ಟೀಕೆ ಮಾಡ್ತೀರಿ. ಖಂಡಿತ ಇಲ್ಲ. ನೀವ್ ಯಾವುದೇ ಆ ರೀತಿ ಘಟನೆ ಹೇಳಿದಾಗ ನಾವು ಆತ್ಮಾವಲೋಕನ ಮಾಡ್ಕೊಳಕ್ ಶುರು ಮಾಡ್ತೀವಿ. ತಪ್ಪಿದ್ರೆ ತಿದ್ಕೊಂಡ್ಬಿಡ್ತೀವಿ ಸರ್, ಏನು ಸಮಸ್ಯೆ ಇಲ್ಲ ವಿಷಯದಲ್ಲಿ ನೀವು ಈ ತರ ಸರ್. ಈ ದೇಶದ ಇತಿಹಾಸದಲ್ಲಿ ವರ್ಷಗಟ್ಲೆ ಶಾಂತಿಯುತವಾಗಿ ರೈತರ ಪ್ರತಿಭಟನೆ ನಡೆಸ್ಲಾಕ್ ಕೊಟ್ಟವ್ರು ನಾವು. ನಮ್ಮ ಪ್ರಧಾನಮಂತ್ರಿಗಳಿಗೆ ಬಾಯಿಗೆ ಬಂದಂಗ ಮಾತಾಡಿದ್ರು, ಹೆಂಗ ನಡ್ಕೊಂಡ್ರು ಸರ್, ನಾವ್ ಏನೇನೇನೋ ಬರ ಪ್ರಯೋಗ ಮಾಡಿಲ್ಲ ಒಂದ್ ವರ್ಷಗಟ್ಲೆ. ಮತ್ತ ರೈತರ ಬೇಡಿಕೆಗೆ ತಲೆಬಾಗಿ ನಾವು ಆ ಕಾನೂನನ್ನೇ ಹಿಂತಕೊಂಡ್ವಿ. ಅಷ್ಟು ನಾವು ಡೆಮೋಕ್ರಸಿಗೆ ಗೌರವ ಕೊಡ್ತೇವೆ ಸರ್. ಯಾವ್ದಕ್ ಸರ್? ಎಲ್ಲಿ ಆಗಿದೆ ಸರ್? ಇಲ್ಲ, ಅದು ನಾ ಮಾಹಿತಿ ತೋಡ್ತೀನಿ ಸರ್. ಅದು ತಗೊಂಡ್ಬಿಟ್ಟು ಐ ವಿಲ್ ಕಮ್ ಬ್ಯಾಕ್ ಟು ಯು. ಸರ್, ಈಗ ಅವರು ಮಾತಾಡಿಲ್ಲ ಸರ್. ಈಗ ಹಾ? ಆ ವಿಷಯದಲ್ಲಿ ಒಂದಿನಾನು ಮಾತಾಡಿಲ್ಲ. ಅವರು ರೈತರನ್ನು ಮುಖಂಡರನ್ನು ಭೇಟಿ ಆಗಿಲ್ಲ. ಯಾವಾಗ ಸರ್? ಯಾವಾಗ್ಲೂ ಆಯ್ತು ಸರ್, ನೀವು ಖುಷಿ ಪಡ್ರಿ. ಒಬ್ಬ ಪ್ರಧಾನಮಂತ್ರಿಗಳು ಕೇಳಿಸ್ಕೊಂಡು ನಾನ್ ಜವಾಬ್ದಾರಿ ಸ್ಥಾನದಾಗ ಅದೀನಿ, ಎಲ್ಲರ ಮನದಿಂಗಿತ್ತವನ್ನ ಇಟ್ಕೊಂಡೇ ಮಾಡ್ಯಾರ. ಅವ್ರು ಕೇಳಿಸ್ಕೊಂಡಿದ್ವಿ ಅಂದ್ರೆ ನಾವು ಕಾನೂನು ಹಿಂದೆ ತಕ್ಕೊತಿದ್ದೇವನ್ರಿ. ಆ ರೈತರ ಮೇಲೆ ಬಲ ಪ್ರಯೋಗ ಮಾಡ್ತಿದ್ವಿ ಇಲ್ಲ ನಾವು ಇವ್ರಂಗೆ. ರೈತರು ಎಲ್ಲಿ ಹೋರಾಟ ನಡೆದಿತ್ತು ಅಲ್ಲಿ ಹೋಗಿ ಭೇಟಿ ಆಗಬಹುದಾಗಿತ್ತು. ಇಲ್ರಿ, ಅವ್ರೆಲ್ಲಾ ಮನದಿಂಗಿತ್ತವನ್ನ ಇಟ್ಕೊಂಡು ಅವ್ರ ಮನದಿಂಗಿತ್ತವನ್ನ ಈಡೇರಿಸ್ಬಿಟ್ಟೇವಲ್ಲ. ಇನ್ನೇನಾಗಬೇಕು ಹೇಳಿದ್ರಿ? ಅವ್ರು ಬ್ಯಾಡ ತಿತ್ತು ಬಿಟ್ಟೇವಿ. ರಸ್ತೆ ಮೇಲೆ ಮಳೆ ಹೊಡೆದ್ರಿ, ಅವ್ರು ಬರಬಾರ್ದು ಅಂತ ಕಲ್ಲಿನ ಗೋಡೆನ ಕಟ್ಟಿದ್ರಿ. ಯಾವಾಗ ಸರ್ ಇದು? ಇದು ತೀರಾ ಆಮೇಲೆ ಅರುಣ್ ಸರ್ ಬಹಳ ಪ್ರಮುಖವಾಗಿ ಬಿಜೆಪಿಗೆ ಕಾರ್ಯಕರ್ತರಲ್ಲಿ ಸುಂದರದ ವಾತಾವರಣ. ವಕಫ್ ಎತ್ತಬೇಕು, 2A ಮೀಸಲಾತಿಗೆ ಹೋಗ್ಬೇಕು, ಏನ ಸದನದ ಮುಂದೆ ಪ್ರತಿಭಟನೆಗಳು ಮಾಡಬೇಕು, ಎಲ್ಲಿ ಹೋಗ್ಬೇಕು, ಅಥವಾ ಮೂಡಾಕಿ ಹಗರಣ ಬಗ್ಗೆ ವಿಚಾರ ಮಾಡ್ಬೇಕು. ಇದೆಲ್ಲ ಮೂಡ ಹೇಳ್ರಿ, ನಾ ಹೇಳ್ತೀನಿ. ಮೂಡ ಬಗ್ಗೆ ಹೇಳಿದ್ರೆ ನೀವೇ ಮುಗಿಸಿದೆ ಅದನ್ನ. ಪ್ರಶ್ನೆ ಸಾರ್ವಜನಿಕರಲ್ಲಿ ಗೊಂದಲದ ವಾತಾವರಣ. ಏನಪ್ಪಾ ಬಿಜೆಪಿ ಕಾರ್ಯಕರ್ತರು ನಾವು ಎಕಡೆ ಹೋಗ್ಬೇಕು ಸರ, ಈ ಕಡೆ ಹೋಗ್ಬೇಕು ಸರಿ, ಇಲ್ಲಿ ಹೆಂಗ್ ಹೋಗ್ಬೇಕು ಸರ? ಬಹಳ ಯೋಗ್ಯವಾದ ಗೊಂದಲದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ. ಒಂದು ನಾಲಾಯಕ ಸರ್ಕಾರ, ಒಂದು ಭ್ರಷ್ಟ ಸರ್ಕಾರ, ಒಂದು ದಿನನಿತ್ಯ ಒಂದು ಇಶ್ಯೂ ಕೊಡುವಂತ ಸರ್ಕಾರ ಇದ್ದಾಗ ವಿರೋಧ ಪಕ್ಷಗಳು ಮುಂಜಾನೆ ಯಾವ ಹೋರಾಟ ಮಾಡ್ಬೇಕು, ಸಂಜೆಗೆ ಯಾವ್ದು ಹೋರಾಟ ಮಾಡ್ಬೇಕು ಅನ್ನೋಷ್ಟ್ರ ಮಟ್ಟಿಗೆ ಕೆಟ್ಟ ಆಡಾಯ್ತದ. ನೀವು ಭಾಳ ಒಳ್ಳೆ ಸರ್ಟಿಫಿಕೇಟ್ ಕೊಟ್ರಿ, ನೀವು. ನನಗೆ ಈಗ ಕರೆನ ಬಿಜೆಪಿ ಕಾರ್ಯಕರ್ತರಿಗೆ ಸರ್ ಇಷ್ಟು ಬರ್ಡನ್ ಆಗಿದೆ ಹೇಳ್ತೀನಿ. ಮುಂಜಾನೆ ಸಿದ್ದರಾಮಯ್ಯ ಮುಗಿಸಿದ್ರ ಮಧ್ಯಾಹ್ನದಾಗ DK ಶಿವಕುಮಾರ್ ಬರ್ತದೆ. ಅಲ್ಲಿಂದ ಮಧ್ಯಾಹ್ನ ಹೊತ್ತಿಗೆ ಇನ್ನೊಬ್ಬ ಮಂತ್ರಿ ಬರ್ತದ. ಯಾವ ಜೈಲ್ನಾಗ ಹೋಗ್ತಾನೋ ಯಾವ ಹೊರಗೆ ಬರ್ತಾನೋ. ಸರ್ ಇಷ್ಟು ಗೊಂದಲದಲ್ಲ. ವಾಲ್ಮೀಕಿ ಮುಗಿದ್ರೊಳಗ ಮೂಡ ಬರ್ತದ, ಮೂಡ ಮುಗಿದ್ರ ವಾಪ್ ಕರ್ತದ ಸರ್. ಖಂಡಿತ ಸರ್. ಆದ್ರೆ ನಾವು ಎಲ್ಲಾ ನಾಯಕರ ಎದುರುಗಡೆ ಇಟ್ಕೊಂಡು ಹೋರಾಟ ಮಾಡಿದ್ರು ಮುಗಿಲಾರ್ದಷ್ಟು ಭ್ರಷ್ಟರ ಕೈಯ ಕರ್ನಾಟಕ. ಸ್ವಾಭಾವಿಕವಾಗಿ ಭಂಡರ ಕೈಯೊಳಗ ಸರ, ಭಂಡರ ಕೈಯಲ್ಲಿ ಅಧಿಕಾರ ಇದ್ದಾಗ ಬೈದ್ರು ಪರಿಣಾಮ ಇಲ್ಲ, ಹೋರಾಟನೂ ಪರಿಣಾಮ ಇಲ್ಲ, ಪೊಲೀಸರಿಗೆ ಇಟ್ಕೊಂಡು ಬಗ್ಗಿಸ್ತೀನಿ ಅನ್ನೋಂಥವ್ರು ಅಧಿಕಾರದಾಗ ಕೂತಾಗ ಗೊತ್ತಾಗಲ್ಲ. 100% ಮುಂಬರೋ ದಿನಗಳದಾಗ ಇವ್ರಿಗೆ ಉತ್ತರ ಸಿಗ್ತದೆ. ವಕಫ್ ಬಗ್ಗೆ ನೀವು ಹೇಳ್ರಿ. ವಕಫ್ ಈಗ ಆಲ್ರೆಡಿ ಸೆಂಟ್ರಲ್ ಟೀಮ್ ಬಂದೋಗೈತಿ. ಟೀಮ್ ಬಂದಿಲ್ರಿ, ಇಬ್ರು ಬಂದ ಡೆಲಿಗೇಷನ್ ವೆದರ್ ಸರ್ ಅವರು. ಮತ್ತೆ ಕೇಂದ್ರದಾಗ ಒಂದು ಡೆಲಿಗೇಷನ್ ಕೊಟ್ಟಿದ್ದಾರೆ. ಸರ್ 100% ಯಾವ ವರದಿ ಹೋದ್ರು ಪಕ್ಷಾತೀತವಾಗಿ ಅಲ್ಲಿ ಚರ್ಚೆ ಮಾಡ್ತಾರೆ ಕಮಿಟಿಯಾಗಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।